ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರಿಗೂ ಧನುರ್ಮಾಸದ ಶುಭೋದಯಗಳು. ಇವತ್ತು ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಧನುರ್ಮಾಸದ ಪೂಜೆ ಮಾಡೋದಕ್ಕಂತ ಬೆಳಗ್ಗೆನೇ 3:30 ಎದ್ದೆ. ಆ್ಯಕ್ಚುಲಿ ಪಾಪುಗೆ ಫೀಡ್ ಮಾಡಿಸಿ ಮಲಗಿಸಿ ಕೆಳಗಡೆ ಬರೋಷ್ಟೊತ್ತಿಗೆ 4 ಆಗಿತ್ತು ಟೈಮು. ನಾನು ಎಷ್ಟೋ ವರ್ಷ ಈ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆದರೆ ಆಗಲೇ ಇಲ್ಲ. ಈ ಸತಿ ಮಾಡಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನಾನು ಸಂಕಲ್ಪ ಮಾಡಿರೋದು ಅಟ್ಲೀಸ್ಟು ಈ ಸತಿ ಆದರೂ ನೆರವೇರಲಿ ಅಂತ ಹೇಳಿಕೊಂಡು ಈ ಪೂಜೆನ ಶುರು ಮಾಡ್ತಾಯಿದ್ದೀನಿ. ನಾನು ಎದ್ದು ಬರೋವಾಗ ಏರಿಯಾನೇ ಅಷ್ಟು ಕ್ವೈಟಾಗಿತ್ತು. ಪುಟ್ಟು ಇನ್ಸೆಕ್ಟ್ಸು ಸೌಂಡ್ ಮಾಡ್ತಿದ್ದದನ್ನು ಕೇಳಿ ಸ್ವಲ್ಪ ಭಯ ಆಯಿತು. ಎಷ್ಟು ಕ್ವೈಟ್ ಆ್ಯಂಡ್ ಪೀಸ್ಫುಲ್ಲಾಗಿದೆ ಮಾರ್ನಿಂಗ್ ಅಂತ ಹೇಳಿದ್ರೆ, ಹಬ್ಬ ಚಿಕ್ಕ ಚಿಕ್ಕ ಮೈನ್ಯೂಟ್ ಸೌಂಡ್ಸ್ ಕೂಡ ಅಷ್ಟು ಡೀಪಾಗಿ ಕೇಳಿಸುತ್ತೆ. ಇನ್ನು ನಾವು ಈ ಧನುರ್ಮಾಸದಲ್ಲಿ ಅರ್ಲಿ ಮಾರ್ನಿಂಗೇನೇ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಸಂತೋಷ, ಸಮೃದ್ಧಿ ಮತ್ತು ಆರೋಗ್ಯ, ಐಶ್ವರ್ಯ ಮತ್ತು ಕಷ್ಟಗಳೆಲ್ಲ ದೂರ ಆಗೋದಕ್ಕೆ ಈ ಪೂಜೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಈ ಪೂಜೆ ಕೂಡ ನಮಗೆ ತುಂಬಾ ಹೆಲ್ಪ್ಫುಲ್ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಆದರೆ ಕೋಟಿ ದುಡ್ಡು ಬಂದುಬಿಡುತ್ತೆ ನಾವು ಈ ಪೂಜೆ ಮಾಡಿದ ತಕ್ಷಣ ಅಂತ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಬಟ್ ಏನು ಅಂತ ಹೇಳಿದ್ರೆ ನಮ್ಮ ಮೈಂಡು ಕಾಮಾಗಿರುತ್ತೆ, ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ನಾವು ಜಾಸ್ತಿ ಪ್ರೊಡಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇದು ವಿಷ್ಣು ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಟೈಮಿಂಗ್ಸು. ಏನು ಅಂತ ಹೇಳಿದ್ರೆ ಒಂದಿನದ ಪೂಜೆ ಸಾವಿರಾರು ವರ್ಷಗಳ ಫಲ ಕೊಡುತ್ತೆ ಮತ್ತು ಆರೋಗ್ಯ, ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ನಂಬ್ತಾರೆ. ಸೊ ಬೆಳಗ್ಗಿನ ಕೆಲಸ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸ್ನಾನ ಮಾಡಿಕೊಂಡು ಇನ್ನೂ ಹೊರಗಡೆ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಬೇಕಿತ್ತಲ್ವ. ಸೊ ಬೆಳಗ್ಗೆನೇ ನೀರು ಹಾಕೋವಾಗ ಅಮ್ಮ ಆಚೆ ನಿಂತ್ಕೊಂಡಿದ್ರು. ನಾನು ಹೇಳ್ತಿದ್ದೆ ನನಗೇನು ಭಯ ಇಲ್ಲ ಹೋಗಮ್ಮ ಅಂತ. ಬಟ್ ಏನೋ ಒಂಥರ ಅಮ್ಮ ಪ್ರೊಟೆಕ್ಷನ್ ಥರ ಯಾವಾಗ್ಲೂ. ಸೊ ಇಷ್ಟು ಮುಂಜಾನೆ ಯಾರೂ ಆಚೆ ಇರೋದಿಲ್ಲ, ಸೊ ನಾನು ಜೊತೇಲಿರ್ತೀನಿ ಬಾರೆ ಅಂತ ಹೇಳ್ಬಿಟ್ಟು ಜೊತೇಲಿ ನಿಂತ್ಕೊಂಡಿದ್ರು ಅಮ್ಮ. ನನಗೆ ವಿಶೇಷವಾಗಿರೋ ಪೂಜೆಗಳು ಮಾಡೋವಾಗೆಲ್ಲ ಸೀರೆ ಉಟ್ಟು ಪೂಜೆ ಮಾಡೋದು ರೂಢಿ. ಅದಕ್ಕೇನೆ ಇವತ್ತು ಸೀರೆ ಉಟ್ಕೊಂಡಿದ್ದೆ. ಆ್ಯಕ್ಚುಲಿ ಸೀರೆ ಉಟ್ಕೊಂಡು ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟನೇ. ಸ್ವಲ್ಪ ತ್ಯಾವ ಇತ್ತು ಅಲ್ವಾ, ಸೀರೆ ಎಲ್ಲಿ ನಿಂದೋಗುತ್ತೋ ಅಂತ ಸ್ವಲ್ಪ ಜೋಪಾನವಾಗಿ ರಂಗೋಲಿ ಹಾಕ್ತಿದ್ದೆ. ಮತ್ತು ಇನ್ನೂ ಸೀರೆ ಹಾಕ್ಕೊಂಡು ರಂಗೋಲಿ ಹಾಕೋವಾಗ ಎಲ್ಲಿ ರಂಗೋಲಿ ಅಳಿಸೋಗ್ಬಿಡುತ್ತೋ ಅಂತ ಅದೊಂದು ಚಿಂತೆ. ಸೊ ನಿಧಾನಕ್ಕೆ ಕಾಮಾಗಿತ್ತು ರೋಡು. ಪೀಸ್ಫುಲ್ಲಾಗಿ ನಮ್ಮದು ಬರ್ಡ್ಸು ಚಿಲಿಪಿಲಿ ಸೌಂಡ್ ಕೇಳ್ಕೋತಾ ಒಂಥರ ಮೆಡಿಟೇಷನ್ ಥರ ಫೀಲ್ ಆಯಿತು. ಸ್ಲೋ ಆಗಿ ರಂಗೋಲಿ ಹಾಕ್ತಿದ್ದೆ. ಏನೂ ಪ್ರಿಪೇರ್ ಆಗಿರಲಿಲ್ಲ, ಬಟ್ ನನ್ನ ಮೈಂಡಲ್ಲಿ ಯಾವ ರಂಗೋಲಿ ಬಂತೋ ಅದನ್ನು ಹಾಕಿದೆ. ನಾನು ಎವ್ರಿ ಡೇ ರಂಗೋಲಿ ಹಾಕ್ತೀನಿ. ಬಟ್ ಎವ್ರಿ ಡೇ ರಂಗೋಲಿ ಹಾಕೋದಕ್ಕೂ ಇವತ್ತು ರಂಗೋಲಿ ಹಾಕಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಅಂದರೆ ಆ ಪಾಸಿಟಿವ್ ಮೈಂಡ್ಸೆಟ್ ಇದೆಯಲ್ಲ, ಆ ವೈಬ್ಸೇ ಒಂಥರ. ಚಳಿಲಿ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿದ್ದು, ಅದಾದಮೇಲೆ ಹೊರಗಡೆ ಬಂದು ರಂಗೋಲಿ ಹಾಕ್ತಾ ಇರುವಾಗ ಆ ಹಕ್ಕಿಗಳ ಚಿಲಿಪಿಲಿ, ಹೊರಗಡೆ ಆ ಚಿಲ್ನೆಸ್ಸು ಮತ್ತು ಕಾಮಾಗಿತ್ತು. ಬೆಳಗ್ಗೆನೇ ಎಲ್ಲ ಕೆಲಸ ಆಗೋಗಿತ್ತಲ್ವ, ಏನೂ ಅರಿಬರಿನೇ ಇರಲಿಲ್ಲ. ಪಾಪು ಮಲ್ಕೊಂಡಿದ್ದಾನೆ, ನನಗೇನು ಚಿಂತೆನೇ ಇರಲಿಲ್ಲ. ನಂಗೆ ಆ್ಯಕ್ಚುಲಿ ಎಕ್ಸ್ಟ್ರಾ ಥಾಟ್ಸು ಯಾವಾಗಲೂ ಓಡ್ತಾನೆ ಇರುತ್ತೆ. ಬಟ್ ಇವತ್ತು ಆ ಥರ ಯಾವುದು ಓವರ್ ಥಿಂಕಿಂಗ್ ಇರಲಿಲ್ಲ. ಮೈಂಡು ತುಂಬಾ ರಿಲ್ಯಾಕ್ಸ್ಡಾಗಿ ಫೀಲ್ ಆಗ್ತಾಯಿತ್ತು. ಏನೋ ಒಂಥರ ಮೈಯೆಲ್ಲ ಸಲೀಸಾಗಿತ್ತು. ಈ ಗಂಟಿನ ರಂಗೋಲಿ ಹಾಕೋವಾಗ ಯಾವುದಾದ್ರೂ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ
ಫುಲ್ಲು ಹೋಲ್ ರಂಗೋಲಿನೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಯೋಚನೆ ಮಾಡ್ತಾ ಮಾಡ್ತಾ ಹಾಕ್ತಿದ್ದೆ. ಅದರಲ್ಲಿ ಒಂದು ಬಾಕ್ಸ್ ಮಿಸ್ ಮಾಡಿದ್ದೆ. ಅಟ್ ದ ಎಂಡ್ ಲಾಸ್ಟಲ್ಲಿ ಹೇಗಿದೆ ರಂಗೋಲಿ ಅಂತ ನಿಂತ್ಕೊಂಡು ನೋಡುವಾಗ ಆ ಬಾಕ್ಸ್ನ ಸ್ಪಾಟ್ ಮಾಡಿ ಮತ್ತೆ ಹಾಕಿದೆ. ಇನ್ನು ಈ ಧನುರ್ಮಾಸದ ಪೂಜೆ ಯಾರ್ಯಾರು ಮಾಡ್ಬೋದು ಅಂತ ಹೇಳಿದ್ರೆ, ಮದುವೆ ಆಗದಿರೋರು ಸಹ ಇದನ್ನು ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾರೆ ಅಂತ ನಂಬಿಕೆ ಇದೆ. ಮತ್ತು ಮದುವೆ ಆಗಿರೋರು ಅಥವಾ ಯಾರೇ ಆಗಿರಲಿ, ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಫಿಸಿಕಲ್ ಹೆಲ್ತು ಮತ್ತು ಮೆಂಟಲ್ ಹೆಲ್ತ್ ಸಿಗುತ್ತೆ, ಮತ್ತು ಇಷ್ಟ ಎಲ್ಲ ಸಿದ್ಧಿ ಆಗುತ್ತೆ, ಮತ್ತು ಕಷ್ಟ ನಿವಾರಣೆ ಆಗುತ್ತೆ, ದೋಷ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವಿಷ್ಣು ಸ್ತೋತ್ರ ಹೇಳಿ ಮನೆ ಮುಂದೆ ಒಳ್ಳೆ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿ ಹೂವಿಂದ ಅಲಂಕಾರ ಮಾಡಬೇಕು. ಪೂಜೆ ಮಾಡಿ ನಮಗೇನಾದರೂ ಶಕ್ತಿ ಇದ್ದರೆ ಬಡವರಿಗೆ ದಾನ ಕೂಡ ಮಾಡ್ಬೋದು. ಅದಾದಮೇಲೆ ಮತ್ತು ದೇವ್ರಿಗೆ ನೈವೇದ್ಯಕ್ಕೆ ಹೆಸ್ರು ಬೇಳೆ ಮತ್ತು ಬೆಲ್ಲದಿಂದ ಮಾಡಿರೋ ಅಂಥ ಪೊಂಗಲ್ನ ನೈವೇದ್ಯಕ್ಕೆ ಇಡಬೇಕು. ಸೊ ಈ ರೀತಿ ನಾವು 11 ದಿವಸ ಅಥವಾ 7 ದಿವಸ ಅಥವಾ 21 ದಿವಸ ನಮ್ಮ ಕೈಲಾದಷ್ಟು ದಿವಸ ಮಾಡಿಕೊಂಡು ಬಂದರೆ ನಾವೇನು ಸಂಕಲ್ಪ ಮಾಡಿದ್ದೀವಲ್ಲ ಅದಾಗತ್ತೆ ಅಂತ ಒಂದು ನಂಬಿಕೆ. ಇವತ್ತಿನ ಪೂಜೆ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಮನೆ ಟೆಂಪಲ್ ವೈಬ್ಸ್ ಅಂತ ಹೇಳ್ತಿದ್ನಲ್ಲ, ಅದು ಲಿಟ್ರಲಿ ಇವತ್ತು 10 ಟೈಮ್ಸ್ ಥರ ಫೀಲ್ ಆಯಿತು ನನಗೆ. ಆ್ಯಕ್ಚುಲಿ ಎಷ್ಟು ಪೀಸ್ ಆಫ್ ಮೈಂಡ್ ಸಿಕ್ತು ಅಂತ ಹೇಳಿದ್ರೆ, ಅಪ್ಪ ನನಗೆ ಆ ಥರ ಫೀಲ್ ಇನ್ನೊಂದು ದಿನ ಯಾವತ್ತೂ ಬಂದೇ ಇರಲಿಲ್ಲ. ದೇವಸ್ಥಾನಕ್ಕೆ ಹೋದರೆ ಯಾವ ಥರ ಫೀಲ್ ಇರುತ್ತಲ್ಲ ಆ ಥರ ಫೀಲ್ ಇತ್ತು. ಪುಟಾಣಿ ಕೂಡ ಎದ್ದುಬಿಟ್ಟಿದ್ದ, ನನ್ನ ಜೊತೆಲೇ ಇದ್ದ ಅವನು. 6 o'clockಗೆಲ್ಲ ಪೂಜೆ ಮುಗ್ದೋಗಿತ್ತು. ನಮ್ಮ ಪುಟಾಣಿಗೆ 6:30ಗೆ ಸ್ನಾನ ಮಾಡಿಸ್ಬಿಟ್ಟು 7:15ಗೆಲ್ಲ ಬ್ರೇಕ್ಫಾಸ್ಟು ರೆಡಿ ಮಾಡಿಬಿಟ್ರು ಅಮ್ಮ. ತಟ್ಟೆ ಇಡ್ಲಿನೂ ಇದಕ್ಕಿನ ಬೇಳೆ ಸಾರು ಮಾಡಿದರು. ಇವತ್ತು ಫುಲ್ ಆನ್ ಎನರ್ಜಿಯಿಂದ ಆಫೀಸ್ ವರ್ಕ್ ಕೂಡ ಏನೇನು ಪೆಂಡಿಂಗ್ ಇತ್ತು ಅದೆಲ್ಲ ಮುಗಿಸ್ಬಿಡೋಣ ಅಂತ ಮೈಂಡ್ ಸೆಟ್ಟಲ್ಲಿ ರೆಡಿ ಆದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಧನುರ್ಮಾಸದ ಫಸ್ಟ್ ಪೂಜೆ ನಮ್ಮ ಮನೇಲಿ ಯಾವ ರೀತಿ ನೆರವೇರ್ತು ಅನ್ನೋದನ್ನು. ನೀವು ಯಾವ ರೀತಿ ಧನುರ್ಮಾಸದ ಪೂಜೆನ ಮಾಡ್ತಿದ್ದೀರಾ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರಿಷಿಯಸ್ ಟೈಮ್. ಈ ವಿಡಿಯೋ ನಿಮಗೆ ಪಾಸಿಟಿವ್ ಆಗಿ ಫೀಲ್ ಮಾಡಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.